ಇನ್ನು ಇದ್ರ ಬಗ್ಗೆ ಆ ಕ್ಯಾಬ್ ಚಾಲಕ ಕೂಡ ಮಾತನಾಡಿದ್ದಾರೆ. ಜಯನಗರದಿಂದ ನಾಗೇಂದ್ರ ಹಾಗೂ ರಮ್ಯಾನ ನಾನು ಪಿಕಪ್ ಮಾಡಿದ್ದೆ. ಕಾರು ಓಡಿಸ್ತಾ ಇದ್ದಾಗ PSI ಒಬ್ಬರಿಂದ ನನಗೆ ಫೋನ್ ಕಾಲ್ ಬಂತು. ಆಗ ನಾಗೇಂದ್ರನ್ಗೆ ನೀವೇ ಮಾತಾಡ್ಕೊಳ್ಳಿ ಅಂತೇಳಿ ನಾನು ಫೋನನ್ನು ಕೊಟ್ಟೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಚಾಕು ತೆಗೆದು ಹುಡುಗಿಗೆ ಚುಚ್ಚಿದ. ಕಾರ್ನಲ್ಲಿ ಬಾಂಬ್ ಇದೆ ಅಂತ ಹುಡುಗಿ ಕಿರ್ಚಿದ್ಲು. ಕಾರನ್ನ ನಿಲ್ಲಿಸದೆ ಆ ಯುವತಿಯನ್ನ ರಕ್ಷಿಸೋದಕ್ಕೆ ಆಟೋ ಮತ್ತು ಬೈಕ್ ಸವಾರರ ಸಹಾಯವನ್ನ ಕೂಡ ನಾನು ಕೇಳಿದೆ. ಕಾರ್ ಬ್ಲಾಸ್ಟ್ಗೂ ಮುನ್ನ ನಡೆದ ಘಟನೆಯ ಬಗ್ಗೆ ಕಾರು ಚಾಲಕನೇ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ. ಫೋನ್ ಬಂತು ನನಗೆ, PSI ಇಂದ ಫೋನ್ ಬಂತು ಬೆಂಗಳೂರಿಂದ. ಅಲ್ಲಿಂದ ಫೋನ್ ಬರ್ತದೆ, ಅಣ್ಣ ಏನು ಅಂತ ಮಾತಾಡ್ಕೊಳ್ಳಿ ಅಂತ ಅವ್ರಿಗೆ ಕೊಟ್ಟೆ ಫೋನ್. ನಂತರ ಮುಂದೋದ ಕೂಡ ಸ್ವಲ್ಪ ಮುಂದೆ ಬಂದ್ಕೊಳ್ಳೆ ಚಾಕು ತಗೊಂಡು ಹುಡುಗಿಗೆ ಆಗ್ತಾ ಇತ್ತು. ಹುಡುಗಿಗೆಲ್ಲ ಚಾಕು ಹಾಕಿ ನಾನು ಇಲ್ಲೇ ಹತ್ತತ್ರ ಬಂದ್ಕೊಂಡು ಸೈಡಿಗೆ ನಿಲ್ಸೋಕೆ ಪ್ರಯತ್ನ ಮಾಡಿದೆ. ಅವಾಗ ಬಾಂಬ್ ಇದೆ ಅಂತ ಆ ಹುಡುಗಿ ಕಿರ್ಚಾಡ್ಬಿಟ್ಲು. ಬಾಂಬ್ ಇದೆ ಅಣ್ಣ, ಅವನ ಹತ್ರ ಬಾಂಬ್ ಇದೆ, ತುಂಬ ಟಾರ್ಚ್ ಆಗ್ತಿದ್ದೆ ನನಗೆ, ಹಂಗೆ ಅಂತ ಕಿರ್ಚಾಡ್ಬಿಟ್ಲು. ಕಿರ್ಚಾಡ್ತಂದ್ರೆ ನಾನು ಇಲ್ಲಿ ಸೈಡಿಗೆ ಹಾಕ್ತಿದ್ದೆ. ಸೈಡಿಗೆ ಹಾಕೊಂಡು ಅವ್ನ ಕೈ ಗಟ್ಟಿ ಹಿಡ್ತಿದ್ದೆ. ಆ ಹುಡುಗಿಗೆ ಹಾಕ್ಬಿಟ್ಟಾನೆ, ಎಣ್ಣೆ ಮೇಲೆಲ್ಲ ಚಾಕು ಹಾಕ್ಬಿಟ್ಟಿದ್ದೀನಿ. ನಾನು ಹಿಡ್ಕೊಂಡಿದ್ದೆ, ಅವ್ನ ಕೈ ಹಿಡ್ಕೊಂಡಿದ್ದೆ. ಆಟೋದವ್ರಿಗೆ ಬೈಕ್ನವ್ರಿಗೆ ಕರೀದೆ, ಅಣ್ಣ ಒಂಚೂರು ಬರೋಣ ನನ್ನ ಗಾಡಿ ಹೋಗ್ತದೆ ಅಣ್ಣ, ಬರ್ರ ಅಂತ ಕೂಗ್ತಾ ಇದ್ದೆ. ಈ ಕಡೆಯಿಂದ ಒಬ್ರು ಬೈಕ್ನವ್ರಿಗೆ ಹೇಳಿದೆ, ಅಣ್ಣ ಆ ಕಡೆಯಿಂದ ನಾನು ತೆಗಿಯೋಣ. ನಾನು ಅವ್ನ ಒಳಗಡೆಯಿಂದ 2-3 ಕಪ್ ನಿಂತ ಹೋಗಿದ್ದೆ. ಇಲ್ಲ ಹೊತ್ತಾಗಿದ್ದೆ ನಾನು. ಹೌದು, ಎಷ್ಟಿದೆ ನನ್ನ ಗಾಡಿ ಸೇಫ್ ಹೌದು ಮುಖ್ಯ ಇತ್ತು. ಅವ್ನು ನೋಡಿದ್ರೆ ಇಲ್ಲ ಅಂತ ಹೇಳ್ಕೊಂಡು ನೋಡಿ, ಆ ಕ್ಯಾಬ್ನ ಚಾಲಕ ಏನಿದ್ದಾನೆ ಆತ ಇಡೀ ಘಟನೆಯನ್ನು ಬಿಚ್ಚಿಡ್ತಾ ಇರುವಂಥದ್ದು. ನಾನು ಕ್ಯಾಬ್ನಲ್ಲಿ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಅಂಕೋಲಾಗೆ ಬುಕ್ ಮಾಡಿದ್ರು ಕ್ಯಾಬ್ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಈ ಸಂದರ್ಭದಲ್ಲಿ ನನಗೊಂದು ಫೋನ್ ಕಾಲ್ ಬರುತ್ತೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ಕಾಲ್. ಅದು ಕಾಲ್ ಬರ್ತಾ ಇದ್ದಂತೆ ನಾನು ಹೀಗೆ ಇಂಥದ್ದು ಅಂತೇಳಿ ವಿಚಾರ ಅವ್ರು ಹೇಳ್ತಿದ್ದಂಗೆ, ಒಂದು ನಿಮಿಷ ನೀವೇ ಮಾತಾಡ್ಕೊಂಬಿಡಿ ಅಣ್ಣ ಅಂತೇಳಿ ನಾಗೇಂದ್ರನ ಕೈಗೆ ನಾನು ಫೋನನ್ನು ಕೊಟ್ಟೆ. ಅವನು ಮಾತಾಡುವಷ್ಟರಲ್ಲಿನೇ ಆ ಯುವತಿ ರಮ್ಯಾ ಏನಿದ್ದಾಳೆ, ಜೊತೆಗೆ ಕರೆದುಕೊಂಡು ಬಂದಂತಹ ಯುವತಿ, ಆಕೆಗೆ ಚಾಕುವನ್ನು ಇರಿದು ಆಕೆಯ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದೆ ಹೋದ. ನಾನು ಇಮಿಡಿಯೇಟ್ ಆಗಿ ಕ್ಯಾಬನ್ನು ಸೈಡ್ಗೆ ಹಾಕಿ ಆತನ ಕೈಯನ್ನು ಹಿಡ್ಕೊಂಡೆ, ಮತ್ತೆ ಅಟ್ಯಾಕ್ ಮಾಡಬಾರ್ದು ಅಂತ. ಆ ಟೈಮ್ಗೆ ಆ ಯುವತಿ ಕೂಡ ಅಣ್ಣ ಇಲ್ಲಿ ಕಾರಲ್ಲಿ ಬಾಂಬ್ ಇದೆ ಅಂತ ಕಿರ್ಚ್ಕೊಂಡ್ಬಿಟ್ಲು. ಆ ಸಂದರ್ಭದಲ್ಲಿ ಭಯ ಆಯಿತು, ಗೊಂದಲ ಆಯಿತು ಅಂಥೇಳಿ ಇಡೀ ಘಟನೆಯನ್ನು ವಿವರಿಸ್ತಾರೆ. ನಾನು ತಡೆಯೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆದರೆ ಅವನು ಆಕೆಯ ಮೇಲೆ ಮತ್ತೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದ. ಆ ಸಂದರ್ಭದಲ್ಲಿಯೇ ಆ ಯುವತಿ ತಪ್ಪಿಸ್ಕೊಂಡು ಹೋಗಿರೋದು. ಅಲ್ಲಿಗೆ ಇದು ಪ್ರೀ ಪ್ಲ್ಯಾನ್ಡ್, ಅಂದರೆ ನಾಗೇಂದ್ರ ಆಕೆಯನ್ನು ಕೊಲೆ ಮಾಡಲೇಬೇಕು ಅಂತ ಹೇಳಿ ಪ್ಲಾನ್ ಮಾಡಿಕೊಂಡೇ ಬಂದಿದ್ದ ಅಂತ ಇಲ್ಲಿ ಆ ಒಂದು ಅನುಮಾನ ಏನಿತ್ತು ಅದಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಾ ಇರುವಂಥದ್ದು. ಬಹುಶಃ ಯುವತಿಯ ಸಂಪೂರ್ಣ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡ ಬಳಿಕ ಈ ಪ್ರಕರಣದ ಇನ್ನಷ್ಟು ಸತ್ಯಾಸತ್ಯತೆಗಳು ಹೊರಬರೋದಕ್ಕಿದೆ. ಯಾಕೆಂದರೆ ನಾಗೇಂದ್ರ ಏನು ಪ್ಲಾನ್ ಮಾಡಿದ್ದ ಅನ್ನೋದನ್ನು ಹೇಳೋದಕ್ಕೀಗ ನಾಗೇಂದ್ರನೇ ಉಳಿದಿಲ್ಲ. ಪ್ರೀತಿಯಲ್ಲಿ ಕಲಹ ಆಗಿತ್ತು, ಪ್ರೇಮಿಗಳು ದೂರ ಆಗಿದ್ರು, ಬ್ರೇಕಪ್ ಆಗಿತ್ತು ಅವರ ನಡುವೆ. 6 ವರ್ಷಗಳಿಂದ ಪ್ರೀತಿಸ್ತಾ ಇದ್ದಂಥವ್ರು ಇತ್ತೀಚೆಗೆ ಬ್ರೇಕಪ್ ಆಗಿತ್ತಂತೆ. ಅದನ್ನು ಕೂಡ SP ಅಶೋಕ್ ಅವರೇ ಮಾಹಿತಿಯನ್ನ ಕೊಟ್ಟರು. ಹೀಗಾಗಿ ಆಕೆಯನ್ನ ಬಲವಂತವಾಗಿ ಕರೆದುಕೊಂಡು ಹೋಗಿದ್ದಾನೆ ನಾಗೇಂದ್ರ. ರಮ್ಯಾಳನ್ನ ಕಾರ್ನಲ್ಲಿ ಹತ್ತಿಸಿಕೊಂಡು ಬೆಂಗಳೂರಿನ ಜಯನಗರದಿಂದ ಅಂಕೋಲಕ್ಕೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ನಡೆದಿದೆ ಈ ಘಟನೆ. ಕಸ್ಟಮರ್ ಫೋನ್ ಬಂತು ನನಗೆ, PSI ಇಂದ ಫೋನ್ ಬಂತು ಬೆಂಗಳೂರಿಂದ. ಅಲ್ಲಿಂದ ಫೋನ್ ಬರ್ತದೆ, ಅಣ್ಣ ಏನು ಅಂತ ಮಾತಾಡ್ಕೊಳ್ಳಿ ಅಂತ ಅವ್ರಿಗೆ ಕೊಟ್ಟೆ ಫೋನ್. ನಂತರ ಮುಂದೋದ ಕೂಡ ಸ್ವಲ್ಪ ಮುಂದೆ ಬಂದ್ಕೊಳ್ಳೆ ಚಾಕು ತಗೊಂಡು ಹುಡುಗಿಗೆ ಆಗ್ತಾ ಇತ್ತು. ಹುಡುಗಿಗೆಲ್ಲ ಚಾಕು ಹಾಕಿ ನಾನು ಇಲ್ಲೇ ಹತ್ತತ್ರ ಬಂದ್ಕೊಂಡು ಸೈಡಿಗೆ ನಿಲ್ಸೋಕೆ ಪ್ರಯತ್ನ ಮಾಡಿದೆ. ಅವಾಗ ಬಾಂಬ್ ಇದೆ ಅಂತ ಆ ಹುಡುಗಿ ಕಿರ್ಚಾಡ್ಬಿಟ್ಲು. ಬಾಂಬ್ ಇದೆ ಅಣ್ಣ, ಅವನ ಹತ್ರ ಬಾಂಬ್ ಇದೆ, ತುಂಬ ಟಾರ್ಚ್ ಆಗ್ತಿದ್ದೆ ನನಗೆ, ಹಂಗೆ ಅಂತ ಕಿರ್ಚಾಡ್ಬಿಟ್ಲು. ಕಿರ್ಚಾಡ್ತಂದ್ರೆ ನಾನು ಇಲ್ಲಿ ಸೈಡಿಗೆ ಹಾಕ್ತಿದ್ದೆ. ಸೈಡಿಗೆ ಹಾಕೊಂಡು ಅವ್ನ ಕೈ ಗಟ್ಟಿ ಹಿಡ್ತಿದ್ದೆ. ಆ ಹುಡುಗಿಗೆ ಹಾಕ್ಬಿಟ್ಟಾನೆ, ಎಣ್ಣೆ ಮೇಲೆಲ್ಲ ಚಾಕು ಹಾಕ್ಬಿಟ್ಟಿದ್ದೀನಿ. ನಾನು ಹಿಡ್ಕೊಂಡಿದ್ದೆ, ಅವ್ನ ಕೈ ಹಿಡ್ಕೊಂಡಿದ್ದೆ. ಆಟೋದವ್ರಿಗೆ ಬೈಕ್ನವ್ರಿಗೆ ಕರೀದೆ, ಅಣ್ಣ ಒಂಚೂರು ಬರೋಣ ನನ್ನ ಗಾಡಿ ಹೋಗ್ತದೆ ಅಣ್ಣ, ಬರ್ರ ಅಂತ ಕೂಗ್ತಾ ಇದ್ದೆ. ಈ ಕಡೆಯಿಂದ ಒಬ್ರು ಬೈಕ್ನವ್ರಿಗೆ ಹೇಳಿದೆ, ಅಣ್ಣ ಆ ಕಡೆಯಿಂದ ನಾನು ತೆಗಿಯೋಣ. ನಾನು ಅವ್ನ ಒಳಗಡೆಯಿಂದ 2-3 ಕಪ್ ನಿಂತ ಹೋಗಿದ್ದೆ. ಇಲ್ಲ ಹೊತ್ತಾಗಿದ್ದೆ ನಾನು. ಹೌದು, ಎಷ್ಟಿದೆ ನನ್ನ ಗಾಡಿ ಸೇಫ್ ಹೌದು ಮುಖ್ಯ ಇತ್ತು. ಅವ್ನು ನೋಡಿದ್ರೆ ಇಲ್ಲ ಅಂತ ಹೇಳ್ಕೊಂಡು ನನ್ನ ಫೋನ್ ಬಂತು ನನಗೆ, PSI ಇಂದ ಫೋನ್. ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವು, ಇದೆಲ್ಲ ನೋಡ್ತಾ ಇದ್ರೆ ಪ್ರೀ ಪ್ಲ್ಯಾನ್ಡ್ ಆಗಿ ರಮ್ಯಾಳನ್ನ ಕೊಲೆ ಮಾಡಬೇಕು ಅಂತಲೇ ನಾಗೇಂದ್ರ ಎಲ್ಲ ರೀತಿಯ ಪ್ರಿಪರೇಷನ್ ಅನ್ನ ಮಾಡ್ಕೊಂಡು ಬಂದಿದ್ದ ಅಂತ ಅನಿಸ್ತಾ ಇದೆ. ಹಾಗೆ ಇವರಿಬ್ಬರ ನಡುವೆ ಮದುವೆ ವಿಚಾರಕ್ಕೋಸ್ಕರ ಬ್ರೇಕಪ್ ಆಗಿತ್ತು ಅಂತ ಹೇಳಿ, ಮದುವೆಗೆ ಯಾರು ಒಪ್ಪಿರಲಿಲ್ಲ, ಏನು ಅಸಲಿ ಸಮಸ್ಯೆ ಏನಾಗಿತ್ತು ಅಂತೇಳಿ ಮಾಹಿತಿ ಏನಾದ್ರು ಸಿಕ್ಕಿದೆಯಾ ಶಿವಕುಮಾರ್?
ನವೀನ್ ಸದ್ಯ ನಡೆದಿರುವಂಥ ಕ್ರೈಮ್ ಸೀನನ್ನು ಗಮನಿಸಿದ್ರೆ ಎಲ್ಲವೂ ಕೂಡ ಕಂಪ್ಲೀಟ್ ಪ್ರೀ ಪ್ಲ್ಯಾನ್ ಅನ್ನೋದು ಗೊತ್ತಾಗುತ್ತೆ. ನಾಗೇಂದ್ರ ಮತ್ತು ರಮ್ಯಾರದ್ದು ಕಳೆದ 6 ವರ್ಷಗಳ ಪ್ರೇಮ. ಇಬ್ಬರು ಕೂಡ ಒಂದೇ ಕಡೆ ಕೆಲಸವನ್ನು ಮಾಡ್ತಿರ್ತಾರೆ. ಆಕೆ ಮೂಲತಃ ಸಿದ್ದಾಪುರದ ಬೋವಿ ಕಾಲೋನಿಯಲ್ಲಿ ತನ್ನ ಸ್ನೇಹಿತರ ಜೊತೆಯಲ್ಲಿ ರಮ್ಯಾ ವಾಸವಾಗಿದ್ದರೆ ಆರೋಪಿ ನಾಗೇಂದ್ರನಿದ್ದಾನೆ. ಈತ ಮೂಲತಃ ಅಂಕೋಲದವನು. ಈತ ಕೂಡ ಒಂದೇ ಕಡೆ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ. 6 ವರ್ಷಗಳಿಂದ ಇಬ್ಬರು ಕೂಡ ಲವ್ ಮಾಡ್ತಿದ್ದಂಥವ್ರು ಕಳೆದ ಕೆಲವು ತಿಂಗಳುಗಳಿಂದ ಬೇರೆ ಬೇರೆ ಕಾರಣಗಳಿಗೆ ಇಬ್ಬರಿಗೂ ಕೂಡ ಬ್ರೇಕಪ್ ಆಗಿರುತ್ತೆ. ಆರೋಪಿ ನಾಗೇಂದ್ರನಿದ್ದಾನೆ. ಈತನ ಮೊಬೈಲ್ ನಂಬರನ್ನು ಬ್ಲಾಕ್ ಮಾಡುವಂಥ ಕೆಲಸವನ್ನು ರಮ್ಯಾ ಮಾಡಿರ್ತಾಳೆ. ಪದೇ ಪದೇ ಆಕೆ ವಾಸವಿದ್ದಂಥ ಬೋವಿ ಕಾಲೋನಿ ಏನಿದೆ, ಸಿದ್ದಾಪುರದ ಬೋವಿ ಕಾಲೋನಿ, ಅಲ್ಲಿ ಬರುವಂಥದ್ದು, ಅಲ್ಲಿ ಜಗಳ ಆಡುವಂಥದ್ದು ಹಲವು ಬಾರಿ ಮಾಡಿರ್ತಾನೆ. ಇವತ್ತು ಕೂಡ ಬೆಳಿಗ್ಗೆ 11:30 ಸುಮಾರಿಗೆ ರಮ್ಯಾ ವಾಸವಿದ್ದಂಥ ಆಕೆ ಮನೆಗೆ ಹೋಗುವಂಥ ಕೆಲಸವನ್ನು ಮಾಡ್ತಾನೆ. ಸರಿಸುಮಾರು ಅಲ್ಲೂ ಕೂಡ 11:30 ಹೋದಂಥವನು 12:30 1 ಗಂಟೆವರೆಗೂ ಕೂಡ ಅಲ್ಲಿ ಜಗಳ ಆಡಿರುವಂಥದ್ದು. ತದನಂತರದಲ್ಲಿ ಆಕೆಯನ್ನು ತನ್ನ ಜೊತೆಯಲ್ಲಿ ಕಾರ್ನಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ನಾಗೇಂದ್ರ ಮಾಡ್ತಾನೆ. ಅಂದರೆ ನೇರವಾಗಿ ಬೆಂಗಳೂರಿನಿಂದ ಅಂಕೋಲಾಗೆ ಊಬರ್ನಲ್ಲಿ ಕಾರನ್ನು ಬುಕ್ ಮಾಡ್ಕೊಳ್ತಾನೆ. ಸ್ವತಃ ಕಾರ್ ಚಾಲಕನ ರಿಯಾಕ್ಷನನ್ನು ಕೂಡ ನಾವು ಗಮನಿಸ್ಬೋದು. ಬೆಂಗಳೂರಿನಲ್ಲಿ ಜಯನಗರದಲ್ಲಿ ಕಾರ್ ಬುಕ್ ಆಗುತ್ತೆ, ನಂತರ ನೇರವಾಗಿ ಕಾರ್ ಬುಕ್ ಆಗಿದ್ದು ಅಂಕೋಲಾಗೆ. ಹೀಗಾಗಿ ಆಕೆಯನ್ನು ಬಲವಂತವಾಗಿ ತನ್ನೂರಿಗೆ ಕರ್ಕೊಂಡೋಗಿ ಅಲ್ಲಿ ಮದುವೆ ಮಾಡ್ಕೊಳ್ಳುವಂಥ ಪ್ಲಾನನ್ನು ನಾಗೇಂದ್ರ ಮಾಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಈ ಬಗ್ಗೆ ಸದ್ಯ ಗಾಯಾಳಾಗಿರುವಂಥ ಯುವತಿ ರಮ್ಯಾ ಏನಿದ್ದಾಳೆ ಆಕೆ ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ 6 ವರ್ಷದಿಂದ ಲವ್ ಮಾಡಿದಂಥವ್ರಿಗೆ ಎಲ್ಲ ವಿಚಾರಗಳು ಕೂಡ ಮನೆಯಲ್ಲಿ ಗೊತ್ತಿರುತ್ತೆ. ಆದರೆ ಯಾರ ಮನೆಯಲ್ಲಿ ಮದುವೆಗೆ ಒಪ್ಪಲಿಲ್ಲ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಸ್ಪಷ್ಟತೆ ಇಲ್ಲ. ನಾಗೇಂದ್ರ ಅವ್ರ ಮನೇಲಿ ಅಪೋಸ್ ಮಾಡಿದ್ರ ಅಥವಾ ರಮ್ಯಾ ಅವ್ರ ಮನೇಲಿ ಅಪೋಸ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಯಾವುದೇ ನಿಖರತೆ ಸದ್ಯಕ್ಕಿಲ್ಲ. ಆದರೆ ಅಲ್ಲಿನ ತುಮಕೂರು SP ಅಶೋಕ್ ಅವರು ಹೇಳಿರೋಂಥ ಬಗ್ಗೆ ಇಬ್ಬರು ಕೂಡ ಲವ್ ಮಾಡ್ತಿದ್ದಂಥದ್ದು ನಿಜ. ಇತ್ತೀಚೆಗೆ ಬ್ರೇಕಪ್ ಆಗಿರೋದು ನಿಜ. ಆದರೆ ರಮ್ಯಾ ಯಾವಾಗ ಈತನನ್ನು ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡ್ತಾಳೆ, 6 ವರ್ಷದಿಂದ ಲವ್ ಮಾಡಿದಂಥ ಗೆಳತಿ ಏಕಾಏಕಿ ಅವಾಯ್ಡ್ ಮಾಡಲಿಕ್ಕೆ ಮುಂದಾಗ್ತಾಳೆ, ಮೊಬೈಲ್ ನಂಬರನ್ನು ಬ್ಲಾಕ್ ಮಾಡ್ತಾಳೆ. ಭೇಟಿ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ರಮ್ಯಾ ಯಾವಾಗ ಅವಾಯ್ಡ್ ಮಾಡ್ತಾಳೆ ಆತ ರೊಚ್ಚಿಗೆದ್ದಿರುವಂಥದ್ದು. ನಂತರದಲ್ಲಿ ಈ ಒಂದು ಕ್ರೈಮ್ ಸೀನನ್ನು ನೋಡಿದ್ರೆ ಅಂದರೆ ಆತ ಯಾವಾಗ ಆಕೆಗೆ ಚಾಕುವಿನಿಂದ ಹಿಡಿದು ನಂತರ ಪೆಟ್ರೋಲ್ ಪಂಪನ್ನು ಬ್ಲಾಸ್ಟ್ ಮಾಡಿಕೊಂಡು ಆತ ಕೂಡ ಸಾವನ್ನಪ್ತಾನೆ. ಈ ಒಂದು ಸೀನನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಒಂದು ಆಕೆ ನನ್ನ ಜೊತೆಯಲ್ಲಿ ಬಾಳಬೇಕು ಅಥವಾ ನನಗೆ ಸಿಗದ ಆಕೆ ಯಾರಿಗೂ ಕೂಡ ಸಿಗಬಾರ್ದು, ಆಕೆಯನ್ನು ಕೊಲೆ ಮಾಡಿ ನಾನು ಕೂಡ ಸಾವನ್ನಪ್ಪೋ ಆ ರೀತಿಯ ಮನಸ್ಥಿತಿಯಲ್ಲೇ ಈತ ನಡ್ಕೊಂಡಿರುವಂಥದ್ದು. ಅದರಂತೆ ಈತ ಬಲವಂತವಾಗಿ ಯಾವಾಗ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ರಮ್ಯಾಳನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾನೆ. ರಮ್ಯಾಳ ರೂಮ್ಮೇಟ್ ಆಗಿದ್ದಂಥ ಯುವತಿ ಕಾರ್ನ ಫೋಟೋವನ್ನು ಮೊಬೈಲ್ನಲ್ಲಿ ಕ್ಲಿಕ್ಕಿಸ್ಕೊಳ್ತಾಳೆ. ಆಕೆ ಕೂಡ ಅಪೋಸನ್ನು ಮಾಡ್ತಾಳೆ. ರಮ್ಯಾಗೆ ಇಷ್ಟ ಇಲ್ಲ ಅಂದರೂ ಕೂಡ ಯಾಕೆ ಬಲವಂತವಾಗಿ ನನ್ನ ಸ್ನೇಹಿತೆಯನ್ನು ಕರ್ಕೊಂಡು ಹೋಗ್ತಿದ್ದೆ ಅಂತೇಳಿ ಆತ ಆಕೆ ಮೇಲೂ ಕೂಡ ಹಲ್ಲೆಗೆ ಮುಂದಾಗ್ತಾನೆ. ತನ್ನ ಸ್ನೇಹಿತೆಗೂ ಕೂಡ ಅಂದರೆ ರಮ್ಯಾಳ ಸ್ನೇಹಿತೆಗೂ ಕೂಡ ವಾರ್ನ್ ಮಾಡಿ ಆಕೆಯನ್ನು ದೂರ ತಳ್ಳಿ ರಮ್ಯಾಳನ್ನು ಕಾರ್ಗೆ ಕುಂಡಿಸ್ಕೊಂಡು ಆತ ಹೋಗುವಂಥದ್ದು. ಕಾರು ಚಾಲಕ ಹೇಳೋದನ್ನು ಗಮನಿಸಿದ್ರೆ ಇಬ್ಬರು ಅವರೇ ಬಂದು ಕಾರ್ಗೆ ಹತ್ಕೊಂಡ್ರು ಅಂತೇಳಿ. ಅಂದರೆ ಎಲ್ಲ ಒಂದು ಕಡೆ ಈತ ಧಮಕಿಯನ್ನು ಹಾಕಿರ್ತಾನೆ, ನೀನು ನನ್ನ ಜೊತೆ ಬರಲಿಲ್ಲ ಅಂದರೆ ಈ ರೀತಿಯಾಗಿ ಮಾಡಿಬಿಡ್ತೀನಿ ಅಂತೇಳಿ. ಅದಕ್ಕೆ ಭಯಪಟ್ಕೊಂಡು ಬಹುಶಃ ರಮ್ಯಾ ಆತನ ಜೊತೆಯಲ್ಲಿ ಕಾರ್ನಲ್ಲಿ ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ ಆಕೆಯನ್ನು ವಿಚಾರಣೆ ಮಾಡಿ ಹೇಳಿಕೆಯನ್ನು ಪಡೆಯುವಂಥ ಕೆಲಸವನ್ನು ಶಿರಾ ಗ್ರಾಮಾಂತರ ಪೊಲೀಸರು ಹಾಗೂ ಕಳ್ಳಂಬೆಳ್ಳ ಪೊಲೀಸರು ಮಾಡ್ತಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಹೋದಂಥ ನಂತರದಲ್ಲಿ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ರಮ್ಯಾ ಮತ್ತು ನಾಗೇಂದ್ರ ಊಬರ್ನಲ್ಲಿ ಕಾರನ್ನು ಬುಕ್ ಮಾಡಿಕೊಂಡು ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ಅಂಕೋಲಾಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಆಲ್ರೆಡಿ ಮಧ್ಯಾಹ್ನ 1 ಗಂಟೆಗೆ ರಮ್ಯಾಳನ್ನು ಕರ್ಕೊಂಡು ಹೋಗುವಂಥ ಕಾರ್ನ ಫೋಟೋವನ್ನು ತನ್ನ ಮೊಬೈಲ್ನಲ್ಲಿ ಏನು ಕ್ಲಿಕ್ಕಿಸ್ಕೊಂಡಿರ್ತಾಳೆ. ಅದರ ಸಮೇತವಾಗಿ ಹೋಗಿ ಸಿದ್ದಾಪುರ ಪೊಲೀಸ್ ಠಾಣೆಗೆ ನನ್ನ ಸ್ನೇಹಿತೆ ರಮ್ಯಾಳನ್ನು ನಾಗೇಂದ್ರ ಬಲವಂತವಾಗಿ ಕಿಡ್ನಾಪ್ ಮಾಡ್ಕೊಂಡು ಹೋದ. ಆತ ರಮ್ಯಾಳನ್ನು ಕರ್ಕೊಂಡು ಹೋಗ್ತಿರುವಂಥದ್ದು ರಮ್ಯಾಗೂ ಕೂಡ ಸ್ವತಃ ಇಷ್ಟ ಇಲ್ಲ. ಅಪೋಸ್ ಮಾಡಿದ್ರೆ ನಮಗೂ ಕೂಡ ಬೈದ ನಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದ ಅಂತೇಳಿ ಯಾವಾಗ ರಮ್ಯಾ ಸ್ನೇಹಿತೆ ಹೋಗಿ ನೇರವಾಗಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡ್ತಾಳೆ. ದೂರನ್ನು ಪಡ್ಕೊಂಡಂಥ ಸಿದ್ದಾಪುರ ಪೊಲೀಸರು ತಡ ಮಾಡದೆ ಕೂಡಲೇ ರಮ್ಯಾ ಫೋನ್ಗೆ ಕರೆಯನ್ನು ಮಾಡುವಂಥದ್ದು. ಆದರೆ ಯಾವಾಗ ರಮ್ಯಾ ನಂಬರ್ಗೆ ಸಿದ್ದಾಪುರ ಪೊಲೀಸರು ಕರೆಯನ್ನು ಮಾಡ್ತಾರೆ ಆಗ ನಾಗೇಂದ್ರ ಕರೆಯನ್ನು ಕಟ್ ಮಾಡ್ತಿರ್ತಾನೆ. ಜೊತೆಗೆ ಆಕೆ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ತನ್ನ ಬಳಿ ಇಟ್ಕೊಳ್ಳುವಂಥ ಕೆಲಸವನ್ನು ನಾಗೇಂದ್ರ ಮಾಡುವಂಥದ್ದು. ನಂತರ ರಮ್ಯಾಳ ರೂಮ್ಮೇಟ್ ಇದ್ದಂಥ ಯುವತಿ ಜೊತೆಗೆ ದೂರುದಾರ ಯುವತಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ರಮ್ಯಾ ಕಿಡ್ನಾಪ್ ಕೇಸ್ ಅಂತ ಕೊಟ್ಟಂಥ ಯುವತಿ ನಾಗೇಂದ್ರನ ನಂಬರನ್ನು ಸಿದ್ದಾಪುರದ ಓರ್ವ ಸಬ್ ಇನ್ಸ್ಪೆಕ್ಟರ್ಗೆ ಕೊಡ್ತಾರೆ. ಆಗ ಸಬ್ ಇನ್ಸ್ಪೆಕ್ಟರ್ ಯಾವಾಗ ಕರೆಯನ್ನು ಮಾಡಿದಂಥ ಸಬ್ ಇನ್ಸ್ಪೆಕ್ಟರ್ ನಾಗೇಂದ್ರನ್ಗೆ ಹೇಳುವಂಥದ್ದು, ರಮ್ಯಾ ಅವರನ್ನು ನೀವು ಕಿಡ್ನಾಪ್ ಮಾಡಿದ್ದೀರಾ ಅಂತೇಳಿ ಕಂಪ್ಲೇಂಟ್ ಆಗಿದೆ, ಎಲ್ಲಿದ್ದೀರಾ, ನಿಮ್ಮ ಟವರ್ ಡಂಪ್ ಹಾಕೊಂಡಿದ್ದೀವಿ, ಈ ಕೂಡಲೇ ನೀವು ವಾಪಸ್ ಬೆಂಗಳೂರಿಗೆ ಬರಬೇಕು, ಎಲ್ಲಿಂದ ಕರ್ಕೊಂಡು ಹೋದ್ರಿ ಅಲ್ಲಿಗೆ ಆಕೆಯನ್ನು ಸುರಕ್ಷಿತವಾಗಿ ಕರ್ಕೊಂಬಂದು ಬಿಡಬೇಕು, ಇಲ್ಲವಾದರೆ ಕಂಪ್ಲೇಂಟ್ ಬಂದಂತೆ ನಿಮ್ಮ ಮೇಲೆ ಕಿಡ್ನಾಪ್ ಕೇಸನ್ನು ಹಾಕ್ಕೊಳ್ತೀವಿ ಅಂತೇಳಿ ಯಾವಾಗ ಸಿದ್ದಾಪುರ ಪೊಲೀಸರ ದಾಟಿಯಲ್ಲೇ ನಾಗೇಂದ್ರನ್ಗೆ ಹೇಳ್ತಾನೆ. ಆಗ ನಾಗೇಂದ್ರ ಕಾರ್ನಲ್ಲಿದ್ದಂಥ ತನ್ನ ಪ್ರಿಯತಮೆ ರಮ್ಯಾಳ ವಿರುದ್ಧವಾಗಿ ರೊಚ್ಚಿಗೆ ಎದ್ದೇಳುವಂಥದ್ದು. ನನ್ನ ಜೊತೆಯಲ್ಲಿ ಬಾ ಅಂತೇಳಿ ನಿನ್ನ ಕರ್ಕೊಂಬಂದರೆ ನೀನು ನಿನ್ನ ಸ್ನೇಹಿತೆ ಮೂಲಕವಾಗಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ನನ್ನ ಮೇಲೆ ಕಿಡ್ನಾಪ್ ಕೇಸ್ ಹಾಕಿಸ್ತೀಯಾ, 6 ವರ್ಷದಿಂದ ನಿನ್ನ ಲವ್ ಮಾಡಿದೆ, ನನ್ನನ್ನು ಅವಾಯ್ಡ್ ಮಾಡುವಂಥ ಕೆಲಸವನ್ನು ಮಾಡ್ತೀಯಾ, ನಂಬರನ್ನು ಬ್ಲಾಕ್ ಮಾಡ್ತೀಯಾ, ಮನೆ ಬಳಿ ಬಂದರೂ ಭೇಟಿ ಆಗೋದಿಲ್ಲ, ಈಗ ನಿನ್ನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ನಮ್ಮೂರಿಗೆ ಕರ್ಕೊಂಡು ಹೋಗೋಣ ಅಂತೇಳಿ ಪ್ರಯತ್ನ ಪಟ್ಟರೆ ನಿನ್ನ ಸ್ನೇಹಿತೆ ಮುಖಾಂತರವಾಗಿ ನನ್ನ ಮೇಲೆ ಕಿಡ್ನಾಪ್ ಕೇಸ್ ಹಾಕಿಸ್ತೀಯ ಅಂತೇಳಿ ಕೋಪಗೊಂಡಂಥ ನಾಗೇಂದ್ರ ಏಕಾಏಕಿ ತನ್ನ ಬಳಿ ಇದ್ದಂಥ ಚಾಕುವಿನಿಂದ ಆಕೆಯ
ಎಡಗೈಗೆ ಸ್ಟಾಪ್ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ನಂತರ ಆಕೆಯ ದೇಹದ ಕೆಲ ಭಾಗಗಳಿಗೆ ಯಾವಾಗ ನಾಗೇಂದ್ರ ಚಾಕುವಿನಿಂದ ಚುಚ್ಚಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ, ಕಾರ್ನಲ್ಲಿದ್ದಂಥ ಊಬರ್ ಕಾರ್ನ ಚಾಲಕ ಕೂಡಲೇ ಆತ ಕಾರನ್ನು ಸೈಡ್ಗೆ ಹಾಕುವಂಥದ್ದು, ಜೊತೆಗೆ ಕಾರ್ನ ಡೋರನ್ನು ತೆಗೆದು ಆತ ಕೂಡ ಪರಾರಿ ಆಗುವಂಥ ಕೆಲಸವನ್ನು ಮಾಡ್ತಾನೆ. ಆಗ ಬೇರೆ ವಿಧಿ ಇಲ್ಲದೆ ಒಂದು ಕಡೆ ಪ್ರೀತಿಸಿದಂಥ ಯುವತಿ ಬ್ರೇಕಪ್ ಮಾಡ್ಕೊಂಡಿದ್ದಾಳೆ, ನನಗೆ ಬೇಡ ಅಂತೇಳಿ ಆಕೆ ದೂರ ಆಗ್ತಿದ್ದಾಳೆ, ಜೊತೆಗೆ ಆಕೆ ಸ್ನೇಹಿತೆ ಒಂದು ಕಡೆ ಬೆಂಗಳೂರಿನ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸನ್ನು ದಾಖಲು ಮಾಡಿದ್ದಾಳೆ. ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡುವಂಥದ್ದು ಖಚಿತ ಅನ್ನೋದು ಯಾವಾಗ ನಾಗೇಂದ್ರಂಗೆ ಗೊತ್ತಾಗುತ್ತೆ, ಆಗ ಮೊದಲೇ ಪ್ರಿಪ್ಲಾನ್ ಮಾಡ್ಕೊಂಡು ಬಂದಿದ್ದಂಥ ನಾಗೇಂದ್ರ ಕಾರ್ನಲ್ಲಿದ್ದಂಥ ಪೆಟ್ರೋಲ್ ಬಾಂಬನ್ನು ಬ್ಲಾಸ್ಟ್ ಮಾಡಿಕೊಂಡು ಸಾವನ್ನಪ್ಪಿರುವಂಥದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಕಳ್ಳಂಬೆಳ ಗ್ರಾಮೀಣ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿ ಗಾಯಾಳು ಯುವತಿ ರಮ್ಯ ಏನಿದ್ದಾಳೆ ಆಕೆಗೆ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇಡೀ ಪ್ರಕರಣಕ್ಕೆ ಈತ ಏನಿದ್ದಾರೆ ಅಂದರೆ ಇವರ ಲವ್ ಕಹಾನಿನೇ ಕಾರಣನ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನೋದ್ರ ರೀತಿಯಾಗಿ ಬೇರೆ ಬೇರೆ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ನವೀನ್, ಥ್ಯಾಂಕ್ ಯು ಶಿವಕುಮಾರ್. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋ ವಿಚಾರ ಏನು ಅಂದರೆ, ಒಂದು ಪ್ರೀಪ್ಲಾನ್ ಮಾಡ್ಕೊಂಡು ಬಂದಿದ್ದ, ನನಗೆ ಸಿಗದೇ ಇರುವ ರಮ್ಯಾ ಇನ್ಯಾರಿಗೂ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಪ್ರೀಪ್ಲಾನ್ ಮಾಡ್ಕೊಂಡು ಬಂದಿದ್ದ. ಇದನ್ನು ಪ್ರೀತಿ ಅಂತ ಅದು ಹೇಗೆ ಕರೀತಾರೋ ಗೊತ್ತಿಲ್ಲ, ಯಾಕಂದರೆ ಇದು ವಿಕೃತಿ. ಆದರೆ ಇಲ್ಲಿ ನಾಗೇಂದ್ರ ಪ್ರೀಪ್ಲಾನ್ ಮಾಡ್ಕೊಂಡು ಬಂದಿದ್ದ. ಚಾಕು ಓಕೆ, ನಾಡಬಾಂಬ್ ಎಲ್ಲಿಂದ ಸಿಕ್ತು? ಕಿಡ್ನ್ಯಾಪ್ ಕೇಸು ಇಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆ ಬೆಂಗಳೂರಿನಲ್ಲಿ ದಾಖಲಾಗಿದೆ. ಈ ಘಟನೆ ನಡೆದಿರುವಂಥದ್ದು ಕಳ್ಳಂಬಳ್ಳ ತುಮಕೂರು ಜಿಲ್ಲೆಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಎರಡು ಕಡೆ ಪೊಲೀಸರು ಕೂಡ ಇದರ ತನಿಖೆಯನ್ನು ಮಾಡ್ತಾರೆ. ಇದರ ಮಧ್ಯೆ ನಾಡಬಾಂಬ್ ಎಲ್ಲಿಂದ ತೆಗೆದುಕೊಂಡು ಹೋದ ನಾಗೇಂದ್ರ, ಆತನ ಕೈಗೆ ನಾಡಬಾಂಬ್ ಸಿಕ್ಕಿದ್ದು ಹೇಗೆ? ಆತನಿಗೇನೆ ನಾಡಬಾಂಬ್ ತಯಾರಿ ಗೊತ್ತಿತ್ತಾ, ಅಥವಾ ಇದರ ಹಿಂದೆ ಬೇರೆ ಇನ್ಯಾರಾದರೂ ಇದ್ದಾರಾ? ಈ ಕೊಲೆಗೆ ಪ್ರೀತಿಯೊಂದೇ ಕಾರಣನಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.